ಆಂಟಿ, ಏನು ನಾಳೆ ನಡೆಯೋ ಸಂಜನಾ ಎಂಗೇಜ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಹೌದು ಮನೀಷಾ, ಸಂಜನಾನ ನಮ್ಗಿಂತ ಕೋಟೀಶ್ವರರ ಮನೆಗೆ ಸೊಸೆಯ ಕಳಿಸ್ಬೇಕು ಅನ್ಕೊಂಡಿದ್ದೆ. ಸಂಜನಾ ಎಲ್ಲಿ ನೋಡಿದ್ರು ಐಶ್ವರ್ಯನೇ ತುಂಬಿರೋ ಮನೆಯಲ್ಲಿ ಮಹಾರಾಣಿ ತರ ಮೆರಿಲಿ ಅನ್ಕೊಂಡಿದ್ದೆ. ಆದ್ರೆ ಆಫ್ಟರ್ ಆಲ್ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡೋ ಒಬ್ಬ ಮಾಮೂಲಿ ಹುಡುಗನಿಗೆ ಹೆಂಡ್ತಿಯಾಗಿ ಹೋಗ್ತಿದ್ದಾಳೆ. ಅದನ್ನೇ ಒಪ್ಕೊಳ್ಳಕ್ಕಾಗ್ತಿಲ್ಲ. ನಿಮ್ ಮಗಳ ಬಗ್ಗೆ ನೀವ್ ಇಷ್ಟು ಯೋಚನೆ ಮಾಡ್ತಿದ್ದೀರಾ, ಆದ್ರೆ ಅರವಿಂದ ಆಂಟಿ ಯಾಕೆ ಯೋಚನೆ ಮಾಡ್ತಿಲ್ವೋ ನನಗ್ ಕೂಡ ಅರ್ಥ ಆಗ್ತಿಲ್ಲ. ಸಂಜನಾನ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟಿಕ್ ಕೊಟ್ಟು ಮದ್ವೆ ಮಾಡ್ತಾರೆ ಅನ್ಕೊಂಡ್ರೆ, ಹೀಗೆ ಯಾರ್ ಕೇಳಿಗೂ ಕೆಲ್ಸ ಮಾಡೋ ಒಬ್ಬ ನಾರ್ಮಲ್ ಎಂಪ್ಲಾಯಿ ಕೊಟ್ಟು ಯಾಕೆ ಮದ್ವೆ ಮಾಡ್ತಿದ್ದಾರೆ? ನನಗಂತೂ ಅರ್ಥ ಆಗ್ತಿಲ್ಲ. ಸಂಜನಾ ಅವಳಿಗೆ ಸ್ವಂತ ಮಗಳಲ್ವಲ್ಲ, ಅದಕ್ಕೆ ಯಾವ ತರ ಹುಡುಗ ಅಂದ್ರೂ ಪರವಾಗಿಲ್ಲ ಅನ್ಕೊಂಡಿದ್ದಾಳೆ. ಸಂಜನಾ ಹೋಗೋ ಮನೆ ಯಾವ ಥರದ್ದಾದ್ರೂ ನಂಗೇನು ಅನ್ನೋ ಭಾವನೆ ಇದೆ ಅವಳಿಗೆ. ಅರವಿಂದಕ್ಕ ಎಲ್ಲ ವಿಷಯದಲ್ಲೂ ಯೋಚನೆ ಮಾಡ್ತಾಳೆ, ಆದ್ರೆ ಈ ವಿಷಯದಲ್ಲಿ ಯೋಚನೆ ಮಾಡ್ದೆ ಯಾಕೆ ಆತುರದಲ್ಲಿ ಡಿಸಿಷನ್ ತಗೊಂಡಿದ್ದಾಳೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಸಂಜನಾ ಲವ್ ಮಾಡಿದಾಳಲ್ವಾ, ಇಷ್ಟಪಟ್ಟವ್ರ ಜೊತೆ ಮದ್ವೆ ಮಾಡಿದ್ರೆ ಸಂಜನಾ ಸಂತೋಷವಾಗಿರ್ತಾಳೆ ಅಂತ ಆಂಟಿ ಅನ್ಕೊಂಡ್ರೇನೋ? ನಿಜ ಅಂದ್ರೆ ಇದೆಲ್ಲ ಭಾಗ್ಯನಿಂದನೇ ಆಗಿದ್ದು. ಹುಡುಗ ಒಳ್ಳೆಯವನು, ಅಂಗೈಲಿಟ್ಕೊಂಡು ನೋಡ್ಕೊಳ್ತಾನೆ ಅಂತ ಏನೇನೋ ಹೇಳಿ ಎಲ್ರ ತಲೆನೂ ಹಾಳ್ ಮಾಡಿದ್ಲು. ಭಾಗ್ಯ ಏನಾದ್ರೂ ಆಕಾಶ್ ಬಗ್ಗೆ ಅಷ್ಟೆಲ್ಲ ಹೊಗಳ್ದೆ ಇದ್ದಿದ್ರೆ ಈ ವಿಷಯದಲ್ಲಿ ಯಾರು ಕೇರ್ ಕೂಡ ಮಾಡ್ತಿರ್ಲಿಲ್ಲ. ಮತ್ತಿವಾಗ ಏನ್ ಮಾಡೋದು ಆಂಟಿ? ಏನ್ ಮಾಡೋದು? ಹೇಗಾದ್ರೂ ಈ ಎಂಗೇಜ್ಮೆಂಟ್ನ ನಿಲ್ಲಿಸ್ಲೇಬೇಕು. ನಂಗ್ ಕೂಡ ನಿಲ್ಸ್ಬೇಕು ಅಂತಾನೆ ಇದೆ ಆಂಟಿ, ಆದ್ರೆ ಈ ಎಂಗೇಜ್ಮೆಂಟ್ ನಿಲ್ಬೇಕು ಅಂದ್ರೆ ಎಲ್ಲರ ದೃಷ್ಟಿ ಬೇರೆ ವಿಷಯದ ಮೇಲೆ ಡೈವರ್ಟ್ ಆಗ್ಬೇಕು, ಆವಾಗ್ಲೇ ನಿಲ್ಸೋಕಾಗೋದು. ಡೈವರ್ಟ್ ಆಗ್ಬೇಕು ಅಂದ್ರೆ ನಾವೇನ್ ಮಾಡೋದು? ಆದ್ರೆ ಈಗ ಯಾವ ವಿಷಯದ ಮೇಲೆ ಡೈವರ್ಟ್ ಆಗಕ್ಕೆ ಚಾನ್ಸ್ ಇದೆ? ಇದೆ ಆಂಟಿ, ಭಾಗ್ಯ ಪ್ರೆಗ್ನೆನ್ಸಿ. ಭಾಗ್ಯ ನಿಜವಾಗ್ಲೂ ಪ್ರೆಗ್ನೆಂಟೋ ಅಲ್ವೋ ನಂಗೆ ಈವಾಗ್ಲೂ ಡೌಟ್ ಇದೆ ಆಂಟಿ. ಭಾಗ್ಯಂಗೆ ನಿಜವಾಗ್ಲೂ ಪ್ರೆಗ್ನೆನ್ಸಿ ಇಲ್ಲ, ಪ್ರೆಗ್ನೆಂಟ್ ಅಂತ ನಾಟಕ ಆಡ್ತಿದ್ದಾಳೆ ಅಂತ ನಾವು ಕನ್ಫರ್ಮ್ ಮಾಡ್ಬಿಟ್ರೆ ಮನೇಲಿ ದೊಡ್ಡ ಯುದ್ಧನೇ ಆಗುತ್ತೆ. ಆ ಗಲಾಟೆನ ಅಡ್ಡ ಇಟ್ಕೊಂಡು ಎಂಗೇಜ್ಮೆಂಟ್ನ ಹಾಳು ಮಾಡಬಹುದು. ಐಡಿಯಾ ಚೆನ್ನಾಗೇ ಇದೆ, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಮೊದ್ಲು ಭಾಗ್ಯ ಪ್ರೆಗ್ನೆಂಟ್ ಅಲ್ಲ ಅಂತ ಪ್ರೂವ್ ಮಾಡ್ಬೇಕಲ್ಲ. ಅದಕ್ಕೆ ಕೂಡ ಒಂದು ಐಡಿಯಾ ಇದೆ ಆಂಟಿ. ಏನದು? ನಾವ್ ಯಾವುದೇ ರೀತಿಯಲ್ಲಾದ್ರೂ ಭಾಗ್ಯ ನಿಜವಾಗ್ಲೂ ಪ್ರೆಗ್ನೆಂಟ್ ಅಲ್ಲ ಅಂತ ಪ್ರೂವ್ ಮಾಡ್ಬಿಟ್ರೆ ಸಾಕು. ಆಗ ಖಂಡಿತ ಈ ನಿಶ್ಚಿತಾರ್ಥ ಕೂಡ ನಿಂತು ಹೋಗುತ್ತೆ. ಯು ರೈಟ್ ಮನೀಷಾ, ಇನ್ನೂ ಆ ಕೆಲಸ ಮಾಡೋಣ. ನಿನ್ಮೇಲೆ ಅರವಿಂದ ಆಂಟಿಗೆ ಇನ್ನೂ ದ್ವೇಷ ಹುಟ್ಸೋದಕ್ಕೆ ನಿನ್ನಿಂದ ಮಿತ್ರಗೆ ಪದೇ ಪದೇ ಅಪಾಯ ಆಗ್ತಿದೆ ಅಂತ ಅರವಿಂದ ಆಂಟಿ ನಂಬೋದಕ್ಕೆ ನೀನು ಮಿತ್ರ ದೂರ ಆಗ್ಬೇಕು.
ಏನು ಭಾಗ್ಯ ನೀನು? ಈ ಟೈಮಲ್ಲಿ ನೀನೆಷ್ಟು ಹುಷಾರಾಗಿರಬೇಕು, ನಿನ್ನ ಬಗ್ಗೆ ನೀನು ಎಷ್ಟು ಕೇರ್ ತಗೋಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೆಳಗೆ ಬಿದ್ದೋಗ್ತಿದ್ದೆ. ಪ್ರೆಗ್ನೆಂಟ್ ಆಗಿದ್ದಾಗ ಹೀಗಾದ್ರೆ ಎಷ್ಟು ಅಪಾಯ ಗೊತ್ತಾ? ಗೊತ್ತಿಲ್ಲದೆ ಆಗೋಯ್ತು, ನೋಡ್ಕೊಳ್ಳಿಲ್ಲ. ಅಮ್ಮ ಭಾಗ್ಯ, ಈ ಸಮಯದಲ್ಲಿ ನೀನ್ ಏನ್ ಮಾಡಿದ್ರೂ ಹುಷಾರಾಗಿರ್ಬೇಕು. ಹೆಜ್ಜೆ ಎತ್ತಿ ಹೆಜ್ಜೆ ಇಡೋವಾಗ್ಲೂ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಸರಿ, ಈಗ ನೀನು ಯಾಕೆ ಕೆಳಗೆ ಬಂದೆ? ನೀರ್ ಕುಡಿಯೋಣ ಅಂತ ಬಂದೆ ಮಿತ್ರ ಅವ್ರೆ. ನನ್ನ ಕೇಳಿದ್ರೆ ನಾನು ತಂದ್ಕೊಡ್ತಿದ್ನಲ್ಲ. ನೀನು ಸುಮ್ಮನೆ ಯಾಕೆ ಹೀಗೆಲ್ಲ ಕಷ್ಟಪಡ್ತೀಯ? ಮಿತ್ರ, ಭಾಗ್ಯಂಗೆ ಕುಡಿಯೋದಕ್ಕೆ ನೀರು ತಗೊಂಡ್ ಬಾ. ಅಮ್ಮ ಭಾಗ್ಯ, ನಾನು ಈಗ್ಲೇ ಬರ್ತೀನಿ ಇರು. ತಗೋ. ಏನಾದರೂ ಬೇಕು ಅಂದ್ರೆ ನೀನು ನನ್ನ ಕೇಳು ಭಾಗ್ಯ. ಕ್ಷಮಿಸಿ ಮಾವ, ನಾನು ಪ್ರೆಗ್ನೆಂಟ್ ಅಂತ ಹೇಳಿ ಪ್ರತಿ ಸಲ ನಿಮ್ ಹತ್ರನೇ ಕೆಲಸ ಮಾಡಿಸ್ಕೊತಿದ್ದೀನಿ. ಮಿತ್ರ ಅವ್ರನ್ನ ಕಾಪಾಡೋಕೆ ಬೇರೆ ದಾರಿ ಇಲ್ಲದೆ ಇದೆಲ್ಲ ಮಾಡ್ತಿದ್ದೀನಿ. ಆದ್ರೆ ನಾಳೆ ನಿಜ ಗೊತ್ತಾದಾಗ ನೀವೆಲ್ಲ ಏನ್ ಅನ್ಕೋತೀರಾ, ಎಷ್ಟು ನೊಂದ್ಕೋತೀರಾ ಅನ್ನೋ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ. ಅಮ್ಮ ಭಾಗ್ಯ, ಇದೇನು ಗೊತ್ತಾ? ಇದೇನ್ ಗೊತ್ತಾ? ಮಿತ್ರ ಚಿಕ್ಕ ಮಗು ಇದ್ದಾಗ ಅವನಿಗೆ ಇದ್ರಲ್ಲೇ ಹಾಲು ಕುಡಿಸಿದ್ದು. ಇದು ಅವನಿಗೆ ಹಾಕಿದ ಖಡ್ಗ. ಅಜ್ಜಿ, ಇದು ಚಿಕ್ಕವನಿದ್ದಾಗ ನಾನು ಹಾಕೊಂಡಿದ್ದ. ಹೌದು ಕಣೋ, ಇದು ಅವನಿಗೆ ಹಾಕಿದ್ದು ಉಡ್ದಾರ. ಇಲ್ನೋಡು, ಅವನ್ ಚಿಕ್ಕವನಿದ್ದಾಗ ಹಾಕಿದ ಬಂಗಾರದ ಉಡ್ದಾರ. ಇದೆಲ್ಲ ಮಿತ್ರ ಚಿಕ್ಕವನಿದ್ದಾಗ ಹಾಕಿದ್ದಮ್ಮ. ಈಗ ನಿಂಗೆ ಮಗನೋ ಮಗಳೋ ಹುಟ್ಟಿದಾಗ ಅವರಿಗಿದೆಲ್ಲ ಹಾಕಿ ನನ್ ಕಣ್ಣಾರೆ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಅಲ್ಲೆಲ್ಲೆಲ್ಲೆ ಅಮ್ಮ, ಆಗ್ಲೇ ಹುಟ್ಟುವಂತ ಮೊಮ್ಮಗನಿಗೋ ಮೊಮ್ಮಗಳಿಗೋಸ್ಕರನೋ ದೊಡ್ಡ ದೊಡ್ಡ ಪ್ಲಾನೇ ಹಾಕಿದ್ಯಾ? ಇದೆಲ್ಲ ಮಿತ್ರ ಚಿಕ್ಕವನಿದ್ದಾಗ್ಲಿಂದ ಇಲ್ಲಿವರೆಗೂ ಇಟ್ಕೊಂಡಿದ್ದೆ ಅಂದ್ರೆ ಯಾಕೆ ಅನ್ಕೊಂಡೆ? ಅವನ್ ಮಕ್ಳಿಗೆ ಮತ್ತೆ ಉಡುಗೊರೆ ಆಗಿ ಕೊಡೋದಿಕ್ಕೆ. ಆಗ ಮೊಮ್ಮಗನಿಗೋಸ್ಕರ ಪ್ಲಾನ್ ಮಾಡಿದೆ, ಈಗ ಹುಟ್ಟುವಂತ ಮರಿ ಮಕ್ಳಿಗೋಸ್ಕರ ಇಷ್ಟೊಂದು ಪ್ಲಾನ್ ಮಾಡಿದಾಳ ನಮ್ಮಮ್ಮ. ಹಾಗಾದ್ರೆ ನಾನೆಷ್ಟು ಪ್ಲಾನ್ ಮಾಡಬೇಕು? ಅಮ್ಮ ಭಾಗ್ಯ, ನೀನು ಮಕ್ಕಳನ್ನ ಹೆರುವಂತ ಸಮಯದಲ್ಲಿ ಇಂಥದ್ದನ್ನೆಲ್ಲ ಒಂದಷ್ಟು 10ಕ್ಕೂ ಹೆಚ್ಚು ಡಿಸೈನ್ ಮಾಡಿಸಿಡ್ತೀನಿ. ನಮ್ಮನೆಗೆ ವಾರಸ್ದಾರಳೋ ಬರೋಷ್ಟೊತ್ತಿಗೆ ಎಲ್ಲ ರೆಡಿಯಾಗಿರುತ್ತೆ. ನೀನ್ ಹೆರೋದೇ ಲೇಟಮ್ಮ. ಹುಟ್ಟೋ ಮಗುಗೋಸ್ಕರ ಅಜ್ಜಿ ಮಾವ ಎಲ್ಲ ಎಷ್ಟು ಕನ್ಸು ಕಾಣ್ತಿದ್ದಾರೆ. ಅವ್ರಿಗೆ ಮೋಸ ಮಾಡೋದು ಸರಿ ಅಲ್ಲ. ಮಾವಂಗಾದ್ರೂ ನಿಜ ಹೇಳಬೇಕು. ಅವ್ರಿಗಾದ್ರೂ ಏನಾಯ್ತು, ನಾನು ಯಾಕೆ ಹೀಗೆ ಮಾಡಿದೆ ಅನ್ನೋದನ್ನ ಹೇಳಲೇಬೇಕು. ಅಮ್ಮ ಭಾಗ್ಯ, ನಿನ್ನ ಮಗುಗೋಸ್ಕರ ಇದೆಲ್ಲ ಕಾಯ್ತಾ ಇರುತ್ತೆ, ಸರಿನಾ? ಅಮ್ಮ ಭಾಗ್ಯ, ಈಗಾಗಲೇ ತುಂಬಾ ಲೇಟ್ ಆಗಿದೆ, ರೆಸ್ಟ್ ತಗೊಮ್ಮ. ಸರಿ ಸರಿ ಆಯ್ತು ಮಾವ, ಅಮ್ಮ ಬಾ. ನಡಿ. ಭಾಗ್ಯ, ಏನಾಯ್ತು? ಯಾಕಿಷ್ಟು ಡಲ್ ಆಗಿದ್ಯಾ? ಏನಿಲ್ಲ ಮಿತ್ರ ಅವರೇ, ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ. ನಿನಗೆ ರೆಸ್ಟ್ ಬೇಕು, ಬಾ.
ನಮಸ್ತೆ ಮೇಡಮ್. ನಮಸ್ತೆ. ನಾನ್ ಕೇಳಿದಂತ ತಂದಿದ್ದೀರಾ? ತಂದಿದ್ದೀನಿ ಮೇಡಮ್. ಇದನ್ನ ಯಾವ್ದ್ರಲ್ಲಾರು ಹಾಕೊಡಿ. ಅವರು ಪ್ರೆಗ್ನೆಂಟ್ ಆಗಿದ್ರೆ ಅವ್ರಿಗೇನು ಆಗಲ್ಲ. ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೆ ಮಾತ್ರ ಅವ್ರಿಗೆ ವಿಪರೀತವಾಗಿ ಹೊಟ್ಟೆ ನೋವು ಬರುತ್ತೆ. ತಡ್ಕೊಳಕ್ಕಾಗ್ದೆ ವಿಲ ವಿಲ ಅಂತ ಒದ್ದಾಡ್ಬಿಡ್ತಾರೆ. ಸರಿನಾ? ಸರಿ, ಹಾಗಿದ್ರೆ ನಿನ್ನ ಅಕೌಂಟ್ಗೆ ದುಡ್ಡು ಹಾಕಿಸ್ತೀನಿ. ಈಗ ನೀನು ಹೋಗ್ಬೋದು. ಓಕೆ ಮೇಡಮ್. ಆಂಟಿ, ಈ ಪ್ಲಾನ್ ಇಂದ ಆನ್ಸರ್ ಸಿಗ್ದಿರೋ ಪ್ರಶ್ನೆ ಆಗಿ ನಮ್ಮನ್ನ ಕಾಡ್ತಿರೋ ಈ ಡೌಟಿಗೆ ಫುಲ್ ಕ್ಲಾರಿಟಿ ಸಿಕ್ಕಾಗುತ್ತೆ. ಈ ಪ್ಲಾನ್, ಆ ಲಿಕ್ವಿಡ್, ಇದರಿಂದ ಬರೋ ರಿಸಲ್ಟು ಎಲ್ಲ ಚೆನ್ನಾಗೇ ಇದ್ರು ನಮ್ಮ ಐಡಿಯಾನೇ ಚೆನ್ನಾಗಿಲ್ವೇನೋ ಅಂತ ಅನ್ಸ್ತಿದೆ ಮನೀಷಾ. ಏನಾಯ್ತು ಆಂಟಿ? ಆ ಭಾಗ್ಯ ಪ್ರೆಗ್ನೆಂಟೋ ಅಲ್ವೋ ಅಂತ ಕಂಡುಹಿಡಿಯಕ್ಕೆ ಇದನ್ನ ಹಾಕೋ ಬದಲು ಅವಳಿಗೆ ಪ್ರೆಗ್ನೆನ್ಸಿನೇ ಹೋಗೋ ಔಷಧಿ ತಂದು ಕೊಟ್ರೆ ಚೆನ್ನಾಗಿರತ್ತೇನೋ. ಅವನ್ನ ಕೇಳಿದ್ರೆ ಆ ಔಷಧಿನೂ ಕೊಡ್ತಾನೆ. ಆದ್ರೆ ಈಗ ಭಾಗ್ಯ ಪ್ರೆಗ್ನೆನ್ಸಿ ಹೋಗ್ಸೋದು ನಮ್ ಟಾರ್ಗೆಟ್ ಅಲ್ಲ. ಯಾಕಾಗ್ಬಾರ್ದು? ಅವಳ ಬಸ್ರು ಹೋದ್ರೆ ಪೀಡೆ ಕಳಿಯತ್ತಲ್ಲ. ಇಲ್ಲ ಆಂಟಿ, ಆಮೇಲೆ ಭಾಗ್ಯ ಪ್ರೆಗ್ನೆನ್ಸಿ ಹೋಗೋಕೆ ನಾವೇ ಕಾರಣ ಅಂತ ಗೊತ್ತಾದ್ರೆ ಆ ಮನೇಲಿ ಒಂದು ದೊಡ್ಡ ಯುದ್ಧನೇ ಆಗ್ಬಿಡುತ್ತೆ. ಆಗ ಅಲ್ಲಿಂದ ಅಸಹ್ಯ ಅನ್ನೋ ಮಾತಿಗೆ ಹತ್ರ, ಕ್ಷಮೆ ಅನ್ನೋ ಮಾತಿಗೆ ದೂರ ಆಗಿ ನಾನಿರ್ಬೇಕು. ಆ ಕೆಲ್ಸಕ್ಕೆ ನನ್ನ ಮನೆಯಿಂದ ಹೊರಗಾಕಿ ಭಾಗ್ಯನ ಪರ್ಮನೆಂಟ್ ಆಗಿ ಮನೇಲಿ ಇಟ್ಕೋತಾರೆ. ನನಗ್ ಬೇಕಾಗಿರೋದು ಅದಲ್ಲ. ಸದ್ಯಕ್ಕೆ ಭಾಗ್ಯ ನಿಜ ಹೇಳಿದಾಳ ಸುಳ್ಳು ಹೇಳಿದಾಳ ಅಂತ ಗೊತ್ತಾಗ್ಬೇಕು. ಭಾಗ್ಯ ಪ್ರೆಗ್ನೆನ್ಸಿ ನಿಜವಾಗ್ಲೂ ನಾಟಕ ಆದ್ರೆ ಆ ಒಂದು ಕಾರಣ ಸಾಕು ಭಾಗ್ಯನ ಬ್ಲೇಮ್ ಮಾಡಿ ಆ ಮನೆಯಿಂದ ಆಚೆ ಕಳ್ಸೋದಕ್ಕೆ. ಓಕೆ, ನೀನ್ ಹೇಳಿದ ಹಾಗೆ ಮಾಡೋಣ. ಒಂದ್ ವೇಳೆ ಅವಳು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ರೆ ಅವಾಗೇನ್ ಮಾಡೋದು? ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಆಂಟಿ. ಮೊದಲು ನಿಜ ಹೊರಗಡೆ ಬರಲಿ ಬಿಡಿ. ಈ ಔಷಧಿ ಆ ನಿಜಾನ ಹೊರಗೆ ಹಾಕುತ್ತೆ. ಬನ್ನಿ ಆಂಟಿ. ಸ್ವಾತಿ, ಏನಮ್ಮ ಅವ್ರೆ? ಈ ಕೆಲ್ಸನೆಲ್ಲ ಬೇಗ ಏನ್ ಮುಗ್ಸು. ಭಾಗ್ಯ? ಮಿತ್ರವ್ರೆ ಬಂದ್ರಾ? ಸುಧೀರ್ಗೆ ಆ ಕೆಲ್ಸ ಎಲ್ಲ ಹೇಳ್ಬಿಡಿ. ಮಾರ್ನಿಂಗ್ ಅತ್ಗೆ. ಸಂಜನಾ, ಏನ್ ನೀನು ಹೀಗೆ ಇದೆಯಾ? ಅವ್ರೆಲ್ಲ ಬಂದ್ರು ಕೂಡ ಹೀಗೆ ಇರ್ತೀಯಾ? ರೆಡಿ ಆಗ್ಬೇಕಲ್ವಾ? ಹಾಯ್ ಸಂಜನಾ. ನಿನ್ ಫ್ರೆಂಡ್ಸ್ ಕೂಡ ಬಂದ್ರು. ಇವ್ರ ಹತ್ರ ರೆಡಿ ಮಾಡಿಸ್ಕೋ, ನಾನ್ ಬೇಗ ಬರ್ತೀನಿ. ಹೋಗ್ ರೆಡಿ ಮಾಡ್ರಮ್ಮ. ಆ ಭಾಗ್ಯ ನೋಡಿದ್ರ ಆಂಟಿ? ತನ್ನ ಸ್ವಂತ ತಂಗಿಗೆ ನಿಶ್ಚಿತಾರ್ಥ ಆಗ್ತಿರೋ ಹಾಗೆ ಎಷ್ಟು ಓವರ್ ಆಗಾಡ್ತಿದ್ದಾಳೆ. ನನಗೂ ಅದು ಇಷ್ಟ ಆಗ್ತಿಲ್ಲ ಮನೀಷಾ. ಇದ್ರಲ್ಲಿ ಭಾಗ್ಯಗ್ ಯಾಕೆ ಅಷ್ಟು ಇಂಟ್ರೆಸ್ಟು ನನಗಂತೂ ಅರ್ಥ ಆಗ್ತಿಲ್ಲ. ನಮ್ಮವ್ರು ಅನ್ಕೊಂಡವ್ರಿಗೋಸ್ಕರ ಯಾರಾದ್ರೂ ಹಾಗೆ ಮಾಡ್ತಾರೆ ದೇವ್ಯಾನಿ. ಇಲ್ಲಿ ನೀವ್ ಮಾಡೋಕ್ ಯಾವ ಕೆಲ್ಸನೂ ಇಲ್ಲ ಅನ್ಸುತ್ತೆ. ಅಮ್ಮ ಭಾಗ್ಯ, ಏನಾಯ್ತು? ಏನಿಲ್ಲ ಅಜ್ಜಿ, ಸ್ವಲ್ಪ ತಲೆ ಸುತ್ತೋ ಹಾಗನ್ಸ್ತಿದೆ. ಈ ಪರಿಸ್ಥಿತಿಲಿ ಈ ಕೆಲ್ಸ ಎಲ್ಲ ಯಾಕೆ ಮಾಡ್ಬೇಕು? ಪರವಾಗಿಲ್ಲ ಅಜ್ಜಿ. ಹೋಗ್ಲಿ, ಯಾವ್ದಾದ್ರು ಜ್ಯೂಸ್ ಕುಡಿದ್ರೆ ಸ್ವಲ್ಪ ಬಲ ಆದ್ರೂ ಬರುತ್ತೆ. ಇರು, ನಾನು ಹೋಗಿ ಯಾವ್ದಾದ್ರು ಜ್ಯೂಸ್ ತರ್ತೀನಿ. ಅಜ್ಜಿ, ನಿಮ್ಗ್ಯಾಕ ಕಷ್ಟ? ಹಾಗಾದ್ರೆ ಹೇಗಮ್ಮ? ಶಕ್ತಿ ಬರ್ಬೇಕಂದ್ರೆ ಆಗಾಗ ಜ್ಯೂಸ್ ಕುಡಿಬೇಕು. ನಾನ್ ತರ್ತೀನಿ ಇರು.
ಅಜ್ಜಿ, ಇಲ್ಲಿ ಕಾಫಿ ಪೌಡರ್ ಎಲ್ಲಿದೆ? ಕಾಣಿಸ್ತಿಲ್ವಲ್ಲ? ಅಲ್ಲೇ ಇರುತ್ತೆ. ಇಲ್ಲ ಅಜ್ಜಿ, ಕಾಣಿಸ್ತಿಲ್ಲ. ಅಬ್ಬಬ್ಬಬ್ಬಾ, ಅದಕ್ಕೆ ಕಿಚನಿಗೆ ಬರ್ತಾ ಇರ್ಬೇಕು ಅನ್ನೋದು. ಬರೀ ಆ ಹಾಲಲ್ಲೇ ಕೂತಿರೋದಲ್ಲ. ಇದೆ ಅಜ್ಜಿ. ತಗೋ. ಮನೀಷಾ, ಅಲ್ಲೊಂದ್ ತಟ್ಟೆ ಇದೆಯಲ್ಲ, ಅದನ್ನು ತಗೊಂಬಾ. ಅಮ್ಮ ಭಾಗ್ಯ, ಈ ಜ್ಯೂಸ್ ಕುಡಿ, ಸ್ವಲ್ಪ ಬಲನಾದ್ರೂ ಬರುತ್ತೆ. ಆಂಟಿ, ಔಷಧಿ ಒಳಗಡೆ ಹೋಯ್ತಲ್ವಾ? ಇನ್ ಆಕ್ಚುಯಲ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೋ ನೋಡೋಣ. ಏನಿದು ನೋವು? ಸ್ವಾತಿ, ಏನಾಯ್ತಮ್ಮ ಅವ್ರೆ? ಅಲ್ಲಿಟ್ಬಿಡು. ಭಾಗ್ಯ, ಏನಾಯ್ತು? ಈಗ ನನಗೆ ಹೊಟ್ಟೆ ನೋವು ಅಂದ್ರೆ ಅದು ಎಂಗೇಜ್ಮೆಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ನಾನೇನು ಹೇಳ್ಬಾರ್ದು. ನಿನ್ನೆ ಭಾಗ್ಯ, ಏನಾಯ್ತು? ಯಾಕೆ ಹಾಗಿದ್ಯಾ? ಏನಿಲ್ಲ ಮಿತ್ರ ಅವ್ರೆ. ಮನೀಷಾ, ನಾವು ಕೊಟ್ಟಿರೋ ಔಷಧಿ ಪ್ರಭಾವ ಶುರುವಾಗಿದೆ. ಭಾಗ್ಯಂಗೇನೋ ಆಗ್ತಿರೋ ಹಾಗಿದೆ. ಆಗ್ಲೇ ಕನ್ಫರ್ಮ್ ಆಗಿಲ್ಲ ಆಂಟಿ. ಅವಳೇನಾದ್ರೂ ಪ್ರೆಗ್ನೆಂಟ್ ಇಲ್ಲ ಅಂದ್ರೆ ಭಯಂಕರ ನೋವು ಬಂದು ತಲೆ ಸುತ್ತು ಬೀಳ್ತಾಳೆ ಅಂತ ಹೇಳಿದ್ರಲ್ವಾ? ಅಲ್ಲಿವರೆಗೂ ಕಾಯೋಣ. ಏನೋ ಮನೀಷಾ, ನನಗಂತೂ ನಾವು ಮಾಡಿರೋ ಪ್ರಯೋಗ ಸಕ್ಸಸ್ ಆಗತ್ತೆ ಅನ್ಸತ್ತೆ. ಹಾಗೇನಾದ್ರೂ ಆಗಬೇಕು. ಆ ಭಾಗ್ಯ ಜೀವನ ತಲೆ ಕೆಳಗಾಗೋ ಹಾಗೆ ಮಾಡ್ತೀನಿ. ಭಾಗ್ಯ, ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನೀನೇನಕ್ಕೋ ಒದ್ದಾಡ್ತಾ ಇದ್ಯಾ. ಏನಾಯ್ತು? ಆರ್ ಯು ಓಕೆ? ಏನಿಲ್ಲ ಮಿತ್ರ ಅವ್ರೆ, ಹೊಟ್ಟೆಲಿ ಸ್ವಲ್ಪ ಅನ್ಈಸಿ ಆಯ್ತು ಅಷ್ಟೇ. ಹೌದಾ? ಹಾಗಾದ್ರೆ ಈಗಲೇ ಡಾಕ್ಟರ್ ಹತ್ರ ಹೋಗೋಣ.